ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 10 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಮುಗೀತು, ಅಡುಗೆ ಕೆಲಸ ಎಲ್ಲ. ಎಲ್ಲರೂ ಊಟ ಮಾಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದ್ನವರು ಡ್ಯೂಟಿಗೆ ಹೊರಟರು. ಈಗ ಎಲ್ಲರದ್ದು ಊಟ ಆಗಿದೆ. ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಟೈಮ್ ಸಿಕ್ತಾಗೆಲ್ಲ ಈಗ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನನ್ನ ಮಗಳಿಗೆ ಊಟ ಮಾಡಿಸ್ಬೇಕೀಗ. ಊಟ ಮಾಡಿಸಿ ನೆಕ್ಸ್ಟು ಅವಳನ್ನು ರೆಡಿ ಮಾಡಿ ಅಂಗನವಾಡಿ ಕಳಿಸ್ಬೇಕು. ಇನ್ನೊಂದು 10 ಡೇಸ್ ಇದೆ VAO ಎಕ್ಸಾಮ್ ಕಡ್ಡಾಯ ಕನ್ನಡ. ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ. ಯಾವ್ಯಾವ ಬುಕ್ಸ್ ಓದ್ತಿದ್ದೀನಿ ಅಂತ ಹೇಳ್ತೀನಿ ಇವತ್ತು. ಈ ಥರ ಒಂದೇ ಸಲ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಂಗೆ ಈಸಿ ಆಗುತ್ತೆ, ಟೈಮ್ ಸಿಗುತ್ತೆ ಓದೋಕ್ಕೆ. ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ನನ್ನ ಮಗಳಿದ್ದಾಗಲೇ. ಯಾಕಂದರೆ ಅವಳು ಇದ್ದಾಗ ಓದೋಕ್ಕಾಗಲ್ಲ ಅಷ್ಟು. ಹಾಗಾಗಿ ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಬೇಗ ಅವಳಿದ್ದಾಗಲೇ ಮುಗಿಸ್ಕೊಂಡು ಬಿಡ್ತೀನಿ ಎಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಅವಳನ್ನು ನೋಡ್ಕೊತಾರೆ. ನನಗೇನು ಅಷ್ಟೊಂದು ಅವಳನ್ನು ನೋಡ್ಕೋಬೇಕು ಅಂತಿಲ್ಲ, ಅವ್ರು ನೋಡ್ಕೊಳ್ತಾರೆ. ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಏನು ತಿಂತಿದೀಯ ಜನು? ಏನು ತಿಂತಿದೆಯಾ? ಏನ ತೋರಿಸು ಬಿಸ್ಕೆಟ. ಚೆನ್ನಾಗಿದೆಯಾ? ಹೆಂಗಿದೆ ಟೇಸ್ಟ್? ಜೋರಾಗಿ ಹೇಳ್ಬೇಕು. ಬಿಸಿಲು ನಿಂತ್ಕೋ, ಬಿಸಿಲು ನಿಂತ್ಕೋ. ನೋಡು ಸೂರ್ಯನ. ಬಾಯ್ ಮಾಡು. ಹಾಯ್. ಈ ಕಡೆ ತಿರುಗಿ ಮಾಡಬೇಕು. ನಮ್ಮ ಜಾನದ ಜೊತೆ ಇದ್ದರೆ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಖುಷಿಯಾಗಿರ್ತೀವಿ ಅವಳ ಜೊತೆ ಇದ್ದಾಗ. ಅವರಪ್ಪ ಎಕ್ಸಸೈಸ್ ಮಾಡ್ತಿದ್ದಾರೆ. ಅವಳು ಡೈಲಿ ಈ ಥರ ಮಾಡಲೇಬೇಕು. ಅವ್ರ ಜೊತೆ ಸೇರ್ಕೊಂಡು ಒಂದು 1/2 hour ಎಕ್ಸಸೈಸ್ ಮಾಡ್ತಾರೆ. ಅವ್ರ ಜೊತೆ ಸೇರ್ಕೊಂಡು ಡೈಲಿ ಇವಳು ಈ ಥರನೇ ಮಾಡ್ತಾಳೆ. ಬ್ಯಾಗ್ ಇಸ್ಕಾ. ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ನಮ್ಮ ಜಾನು ಈಗ ರೆಡಿಯಾಗಿ ತಿಂಡಿ ತಿಂದು ಅಂಗನವಾಡಿ ಹೊರಟು ಬರೋದು ಮಧ್ಯಾಹ್ನ ಆಗುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಓದ್ಕೋಬೇಕು. ಬಾಟ್ಲಿ ಬೀಳ್ತಿದ್ದಾನಪ್ಪ. ಈಗ ಟೈಮು 10:30 ಆಗಿದೆ. ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು VAOಗೆ ಕಡ್ಡಾಯ ಕನ್ನಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ. ಇನ್ನು 10 ಡೇಸ್ ಇದೆ. 29ಗೆ, ಈ ಮಂತೆ 29ಇದೆ. ಸೊ ನಾನು ಯಾವ್ಯಾವ ಬುಕ್ಸ್ ಓದ್ತಾ ಇದ್ದೀನಿ ಅಂದರೆ KM ಸುರೇಶ್ ಅವ್ರದ್ದು ಸಾಮಾನ್ಯ ಕನ್ನಡ ಅಂತ ಇದೆ, ಅದನ್ನು ರೆಫರ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ST FT ಎಲ್ಲ ಯಾವ ಥರ ಕ್ವಶನ್ ನಡೆದಿದೆ ಹಿಂದೆ ಪ್ರೀವಿಯಸ್ ಇಯರಲ್ಲಿ, ಆ ಕ್ವಶನ್ ಆ್ಯಂಡ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ನು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಗ್ರಾಮರ್ ಎಲ್ಲ ಚೆನ್ನಾಗಿದೆ. ಸಾಹಿತ್ಯನೂ ಅಷ್ಟೇ, ಎಷ್ಟು ಬೇಕಷ್ಟು ಕೊಟ್ಟಿದ್ದಾರೆ, ಅದನ್ನೊಂದು ಓದ್ಕೊಳ್ತೀನಿ. ಮತ್ತು ಸ್ಕೂಲ್ ಬುಕ್ಸು 6 to 10 ಸ್ಟೇಟ್ ಸಿಲೆಬಸ್ಸಲ್ಲೇನಿದೆ ಗ್ರಾಮರ್ ಬುಕ್ಕು, ಅದನ್ನು ರೆಫರ್ ಮಾಡ್ತಿದ್ದೀನಿ. ಮತ್ತು KPS ಅವರು ಕೇಳಿದಾರಲ್ಲ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ನು ಸ್ವಲ್ಪ ಸಾಲ್ವ್ ಮಾಡಿದ್ದೀನಿ. ಮತ್ತು KEA ಈಗ ರೀಸೆಂಟಾಗಿ BMTC ಅವ್ರಿಗೆ ಎಕ್ಸಾಮ್ ಆಯ್ತಲ್ಲ, ಅವ್ರಿಗೆ ನಡೆಸಿದ್ದಾರೆ. ಯಾವಾಗ ಅಂದರೆ ಜುಲೈ ಮಂತಲ್ಲಿ ಅನಿಸುತ್ತೆ. ಆ ಪೇಪರ್ನೂ ನಿನ್ನೆ ರಿವಿಷನ್ ಮಾಡಿದೆ. ಪರವಾಗಿಲ್ಲ, ಈಸಿ ಇದೆ. 50 ಮಾರ್ಕ್ಸ್ ಅಲ್ವಾ, ಆರಾಮಾಗಿ ತಗೋಬೋದು. ಸೊ ಈ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ನಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೆ ಬರೆಯೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ, ಮತ್ತು ಇದು 30 ಮಾರ್ಕ್ಸ್ಗೂ ಇರುತ್ತಲ್ಲ ಸೆಕೆಂಡ್ ಪೇಪರಲ್ಲಿ, ಹಂಗಾಗಿ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ನಾನು ಕಡ್ಡಾಯ ಕನ್ನಡಕ್ಕೆ KPSC ಅವರಿಗೆ ಮತ್ತು KE ಅವರು ಏನು ಡಿಫ್ರೆನ್ಸ್ ಅಂದರೆ ಎಕ್ಸಾಮು ಮಾಡೋ ರೀತಿ. KE ಅವರು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ, 150 ಮಾರ್ಕ್ಸಿಗೆ ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸಿಗೆ 100 ಕ್ವಶನ್ ಇರುತ್ತೆ. 1 ಮಾರ್ಕ್ಸಿಗೆ ಒಂದು ಕ್ವಶನಿಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ ಇವ್ರದ್ದು ಬರೀ ಆಬ್ಜೆಕ್ಟಿವ್ ಟೈಪು KE ಅವ್ರದ್ದು.
KPSC ಅವ್ರು ನಡೆಸೋದಾದರೆ ಅವ್ರದ್ದು ಡಿಸ್ಕ್ರಿಪ್ಟಿವ್ ಟೈಪು ಥಿಯರಿ ಥರ ಬರ್ಕೊಂಡು ಹೋಗ್ಬೇಕು. ಒಂದು ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ನಾವು ಥಿಯರಿ ಥರ ರೈಟಿಂಗಲ್ಲಿ ಬರ್ಕೊಂಡು ಹೋಗಬೇಕು. ಸೊ KPSC ಅವ್ರದ್ದು PDOಗೆ ನಾವು KPSC ಅವ್ರದ್ದು ಕಡ್ಡಾಯ ಕನ್ನಡ ಬರೀಬೇಕು. KAಗೆ ಈ 29ಗಿದೆ, ಅದು ಅಬ್ಜೆಕ್ಟಿವ್ ಇರುತ್ತೆ. ಟಿಕ್ ಮಾಡ್ಕೊತ ಹೋಗೋದಷ್ಟೇ. 50 ಎಲಿಜಿಬಲ್ ಮಾರ್ಕ್ಸು. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಯಾವುದೂ ಇರಲ್ಲ, ಓನ್ಲಿ ಪಾಸಿಟಿವ್, ಅಂದರೆ ಯಾವುದು ನೆಗೆಟಿವ್ ಇರಲ್ಲ. ಹಾಗಾಗಿ 50 ಎಲ್ಲವಕ್ಕೂ ಟಿಕ್ ಮಾಡಿದರೆ 50 ಮಾರ್ಕ್ಸ್ ಎಲಿಜಿಬಲ್ ಇರುತ್ತೆ. ಸೊ ಹಾಗಾಗಿ ನಾನು ಕಡ್ಡಾಯ ಕನ್ನಡಗೆ ಇವಾಗ ಪ್ರಿಪೇರ್ ಆಗ್ತಿದ್ದೀನಿ. ಸ್ಟೇಟ್ ಸಿಲೆಬಸ್ ಬುಕ್ಕಲ್ಲಿ ಗ್ರಾಮರ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಸಿಗುತ್ತೆ ನಮಗೆ, ವೆಬ್ಸೈಟಲ್ಲಿ ಇದು ಹೋದರೆ ಡೌನ್ಲೋಡ್ ಮಾಡ್ಕೋಬೋದು ಬುಕ್ಸ್ಗಳ್ನೆಲ್ಲ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಬರೀ ಗ್ರಾಮರ್ ಅಷ್ಟು ರೆಫರ್ ಮಾಡಿದ್ದೀನಿ. ಮತ್ತು ಇದೊಂದು ಬುಕ್ಸು KM ಸುರೇಶ್ ಅವ್ರ ಬುಕ್ಸ್ ಒಂದು ರೆಫರ್ ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋಗಳು ಸಿಗುತ್ತೆ, ಸಾಧನಾ ಅಕಾಡೆಮಿ ಅವ್ರದ್ದು ಸ್ವಲ್ಪ ನೋಡಿದ್ದೀನಿ. ಕಡ್ಡಾಯ ಕನ್ನಡ ರೀಸೆಂಟಾಗಿ ತುಂಬ ಜನ ಮಾಡ್ತಿದ್ದಾರೆ ಕಡ್ಡಾಯ ಕನ್ನಡ ಪ್ರೀವಿಯಸ್ ಇಯರ್ದು ಯಾವ್ಯಾವ ಕ್ವಶನ್ ಆ್ಯಂಡ್ ಸಾಲ್ವ್ ಮಾಡಿದ್ದಾರೆ, ಕ್ವಶನ್ ಆ್ಯಂಡ್ ಆನ್ಸರು. ಅದನ್ನು ಸ್ವಲ್ಪ ವಿಡಿಯೋ ನೋಡ್ಕೊಂಡಿದ್ದೀನಿ. ಸಾಕು ಇಷ್ಟು ಓದಿದರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.